ಆತ್ಮೀಯ 9ನೇ ತರಗತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಅಧ್ಯಾಯ 2 ಬಹುಪದೋಕ್ತಿಗಳು ಅಭ್ಯಾಸ 2.2ರ 3ನೇ ಮತ್ತು 4ನೇ ಪ್ರಶ್ನೆಗಳನ್ನು ಬಿಡಿಸಲಿದ್ದೇನೆ. ಹಿಂದಿನ ವಿಡಿಯೋಗಳಲ್ಲಿ ನಾನು ಸಂಖ್ಯಾ ಪದ್ಧತಿ ಅಧ್ಯಾಯ 1ರಲ್ಲಿ ಬರುವಂಥ ಎಲ್ಲ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸಿದ್ದೇನೆ. ಹಾಗೆ ಬಹುಪದೋಕ್ತಿಗಳು ಅಧ್ಯಾಯ 2ರಲ್ಲಿ ಬರುವಂಥ ಅಭ್ಯಾಸ 2.1ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇನೆ. ಹಾಗೆ ಅಭ್ಯಾಸ 2.2 ಅಂದರೆ ಈ ಅಭ್ಯಾಸದ ಮೊದಲನೇ ಹಾಗೂ ಎರಡನೇ ಲೆಕ್ಕಗಳನ್ನು ಬಿಡಿಸಿದ್ದೇನೆ. ಈ ವಿಡಿಯೋಗಳಿಗೆ ಸಂಬಂಧಿಸಿದಂಥ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ವಿಡಿಯೋಗಳನ್ನು ನೋಡಬಹುದು. ನಾವೀಗ ಅಭ್ಯಾಸ 2.2ರ 3ನೇ ಮುಖ್ಯ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. 3ನೇ ಮುಖ್ಯ ಪ್ರಶ್ನೆ ಈ ರೀತಿಯಾಗಿದೆ: ಈ ಕೆಳಗಿನವುಗಳು ಅವುಗಳೆದುರು ಸೂಚಿಸಿದ ಬಹುಪದೋಕ್ತಿಗಳ ಶೂನ್ಯತೆಗಳೇ ಎಂದು ಪರಿಶೀಲಿಸಿ ಅಂತ ಹೇಳಿ ಇಲ್ಲಿ ನಮಗೆ 8 ಉಪಪ್ರಶ್ನೆಗಳನ್ನು ನೀಡಿ 8 ಉಪಪ್ರಶ್ನೆಗಳಲ್ಲಿ 8 ಬಹುಪದೋಕ್ತಿಗಳನ್ನು ನೀಡಿ ಅವುಗಳ ಮುಂದೆ ನಮಗೆ ಎಕ್ಸ್ ಚರಾಕ್ಷರದ ಬೆಲೆಯನ್ನು ನೀಡಿದ್ದಾರೆ. ನಾವಿಲ್ಲಿ ಈ ಎಕ್ಸ್ ಚರಾಕ್ಷರದ ಬೆಲೆಯು ಕೊಟ್ಟಂಥ ಬಹುಪದೋಕ್ತಿಯ ಶೂನ್ಯತೆ ಆಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ಪರೀಕ್ಷೆ ಮಾಡಬೇಕು. ಸೊ ಮೊದಲಿಗೆ ನಾವು ಮೊದಲನೇ ಉಪಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಸೊ ಮೊದಲನೇ ಉಪಪ್ರಶ್ನೆ ಈ ರೀತಿಯಾಗಿದೆ: ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x + 1 ಎಕ್ಸ್ ಇಸ್ ಈಕ್ವಲ್ ಟು -1/3. ಸೊ ನಮಗಿಲ್ಲಿ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x + 1 ಅಂತ ನೀಡಿದ್ದಾರೆ. ಹಾಗೆ ಈ ಬಹುಪದೋಕ್ತಿಯಲ್ಲಿರುವ ಚರಾಕ್ಷರ ಎಕ್ಸ್ ನ ಬೆಲೆಯನ್ನು -1/3 ಆಗಿ ನೀಡಿದ್ದಾರೆ. ಸೊ ಇಲ್ಲಿ ಎಕ್ಸ್ ನ ಬೆಲೆ -1/3 ನಾವು ಈ ಬಹುಪದೋಕ್ತಿಯಲ್ಲಿರುವ ಎಕ್ಸ್ ಚರಾಕ್ಷರದ ಜಾಗದಲ್ಲಿ ಆದೇಶಿಸಿದಾಗ ಈ ಬಹುಪದೋಕ್ತಿಯ ಬೆಲೆಯು 0 ಆದರೆ ಈ ಎಕ್ಸ್ ಇಸ್ ಈಕ್ವಲ್ ಟು -1/3 ಈ ಬಹುಪದೋಕ್ತಿಯ ಶೂನ್ಯತೆ ಆಗಿರ್ತದೆ. ಒಂದು ವೇಳೆ ಈ ಎಕ್ಸ್ ನ ಬೆಲೆ -1/3 ಈ ಬಹುಪದೋಕ್ತಿಯಲ್ಲಿ ಆದೇಶಿಸಿದಾಗ ಈ ಬಹುಪದೋಕ್ತಿಯ ಬೆಲೆಯು 0 ಆಗದೇ ಇದ್ದರೆ ಈ ಎಕ್ಸ್ ನ ಬೆಲೆ -1/3 ಇದು ಈ ಬಹುಪದೋಕ್ತಿಯ ಶೂನ್ಯತೆ ಆಗಿರೋದಿಲ್ಲ. ಅಂದರೆ ಒಂದು ಬಹುಪದೋಕ್ತಿಯು ಚರಾಕ್ಷರದ ಯಾವ ಬೆಲೆಗೆ 0 ಆಗುತ್ತದೆಯೋ ಆ ಚರಾಕ್ಷರದ ಬೆಲೆ ಆ ಬಹುಪದೋಕ್ತಿಯ ಶೂನ್ಯತೆ ಆಗಿರುತ್ತದೆ. ಸೊ ನಾವೀಗ ಈ ಎಕ್ಸ್ ನ ಬೆಲೆ -1/3 ಈ ಬಹುಪದೋಕ್ತಿಯಲ್ಲಿ ಆದೇಶಿಸಿ ಈ ಎಕ್ಸ್ ನ ಬೆಲೆಯು ಈ ಬಹುಪದೋಕ್ತಿಯ ಶೂನ್ಯತೆ ಆಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ಪರೀಕ್ಷಿಸೋಣ. ಸೊ ನಾವೀಗ ಈ ಬಹುಪದೋಕ್ತಿಯಲ್ಲಿ ಎಕ್ಸ್ ಚರಾಕ್ಷರದ ಬೆಲೆ -1/3 ಆದೇಶಿಸೋಣ. ಅದಕ್ಕೋಸ್ಕರ ನಾನಿಲ್ಲಿ ಎಕ್ಸ್ ನ ಜಾಗದಲ್ಲಿ -1/3 ಬರೆದುಕೊಳ್ತಾ ಇದ್ದೇನೆ. ಸೊ ಈ ಎಕ್ಸ್ ನ ಜಾಗದಲ್ಲಿ -1/3 ಬರೆದುಕೊಂಡಾಗ ಪಿ ಆಫ್ ಎಕ್ಸ್ ಏನಾಗ್ತದೆ? ಪಿ ಆಫ್ -1/3 ಆಗುತ್ತದೆ. ಈಸ್ ಈಕ್ವಲ್ಸ್ ಟು 3 ಇದ್ದಾಗೆ ಬರೆದುಕೊಳ್ಳೋಣ. ಎಕ್ಸ್ ಜಾಗದಲ್ಲಿ -1/3 ಆದೇಶಿಸಿದಾಗ 3x ಏನಾಗ್ತದೆ? 3 × -1/3 ಆಗುತ್ತದೆ. ಈ +1 ಇದ್ದಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ 3 ಮತ್ತು 3 ಕ್ಯಾನ್ಸಲ್ ಮಾಡಿಕೊಳ್ಳೋಣ. ಇಲ್ಲೇನು ಉಳಿಯುತ್ತದೆ? -1 ಮಾತ್ರ ಉಳಿಯುತ್ತದೆ. +1 ಇದ್ದಾಗೆ ಬರೆದುಕೊಳ್ಳೋಣ. ಇಲ್ಲಿ -1 +1 ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತದೆ? ಉತ್ತರ 0. ಸೊ ಇಲ್ಲಿ ಸ್ಪಷ್ಟವಾಗಿ ಪಿ ಆಫ್ -1/3 ಬೆಲೆಯು 0 ಆಗಿರುವುದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಸೊ ಹಾಗಾಗಿ ಈ ಬಹುಪದೋಕ್ತಿಯಲ್ಲಿರುವ ಎಕ್ಸ್ ಚರಾಕ್ಷರದ ಬೆಲೆ -1/3 ಆದಾಗ ಈ ಬಹುಪದೋಕ್ತಿಯ ಬೆಲೆಯು 0 ಆಗುವುದರಿಂದ ಇಲ್ಲಿ -1/3 ಈ ಬಹುಪದೋಕ್ತಿಯ ಶೂನ್ಯತೆ ಆಗಿರುತ್ತದೆ. ಯಾಕಂದರೆ ಯಾವ ಚರಾಕ್ಷರದ ಬೆಲೆಯು ಬಹುಪದೋಕ್ತಿಯ ಬೆಲೆಯನ್ನು 0 ಮಾಡ್ತದಲ್ಲ ಆ ಬೆಲೆಯೇ ಆ ಬಹುಪದೋಕ್ತಿಯ ಶೂನ್ಯತೆ ಆಗಿರುತ್ತದೆ. ಇಲ್ಲಿ ಸ್ಪಷ್ಟವಾಗಿ -1/3 ಇದು ಈ ಬಹುಪದೋಕ್ತಿಯ ಬೆಲೆಯನ್ನು 0 ಮಾಡುವುದರಿಂದ -1/3 ಇದು ಈ ಬಹುಪದೋಕ್ತಿ ಅಂದರೆ ಪಿ ಆಫ್ ಎಕ್ಸ್ನ ಶೂನ್ಯತೆ ಆಗುತ್ತದೆ. ಆದ್ದರಿಂದ ನಾವಿಲ್ಲಿ -1/3 ಇದು ಪಿ ಆಫ್ ಎಕ್ಸ್ ಅಥವಾ 3x + 1ರ ಶೂನ್ಯತೆ ಆಗಿದೆ ಅಂತ ಬರೆಯಬೇಕು. ಸೊ ನಾವೀಗ ಎರಡನೇ ಉಪಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಎರಡನೇ ಉಪಪ್ರಶ್ನೆಯಲ್ಲಿ ನೀಡಿರುವ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5x - 5. ಇಲ್ಲಿ ಎಕ್ಸ್ ನ ಬೆಲೆ 4/5 ಆಗಿ ನೀಡಿದ್ದಾರೆ. ನಾವೀಗ ಈ ಎಕ್ಸ್ ನ ಬೆಲೆ 4/5 ಈ ಬಹುಪದೋಕ್ತಿಯ ಬೆಲೆಯನ್ನು ಶೂನ್ಯ ಮಾಡುತ್ತದೆ ಅಥವಾ ಇಲ್ಲವೋ ಎಂಬುದನ್ನು ಪರೀಕ್ಷಿಸೋಣ. ಅಂದರೆ ಈ 4/5 ಈ ಬಹುಪದೋಕ್ತಿಯ ಶೂನ್ಯತೆ ಆಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ಪರೀಕ್ಷಿಸೋಣ. ಅದಕ್ಕಾಗಿ ನಾವು ಈ ಪಿ ಆಫ್ ಎಕ್ಸ್ ಈ ಬಹುಪದೋಕ್ತಿಯಲ್ಲಿರುವ ಎಕ್ಸ್ ಚರಾಕ್ಷರದಲ್ಲಿ ನೀಡಿರುವ ಎಕ್ಸ್ ನ ಬೆಲೆ 4/5 ಆದೇಶಿಸೋಣ. ಪಿ ಆಫ್ ಎಕ್ಸ್ ನ ಜಾಗದಲ್ಲಿ ಎಷ್ಟು ಹಾಕ್ಕೊಳ್ಬೇಕು? 4/5 ಆದೇಶಿಸಿಕೊಳ್ಬೇಕು. ಈಸ್ ಈಕ್ವಲ್ಸ್ ಟು 5 × ಎಕ್ಸ್ ನ ಜಾಗದಲ್ಲಿ 4/5 ಬರೆದುಕೊಳ್ಬೇಕು. -5 ಇದ್ದಾಗೆ ಬರೆದುಕೊಳ್ಬೇಕು. ತದನಂತರ ಇಲ್ಲಿ 5 ಮತ್ತು 5 ಕ್ಯಾನ್ಸಲ್ ಮಾಡಿದಾಗ ಏನು ಉಳಿಯುತ್ತದೆ? 4 - 5 ಮಾತ್ರ ಉಳಿಯುತ್ತದೆ. ಈ 4 - 5 0ಗೆ ಸಮನಾಗಿಲ್ಲ. ಅಂದರೆ
ಇಲ್ಲಿ ಎಕ್ಸ್ನ ಬೆಲೆ 4/5 ಈ ಬಹುಪದೋಕ್ತಿಯ ಶೂನ್ಯತೆ ಆಗಿಲ್ಲ. ಯಾಕಂದರೆ ಈ ಎಕ್ಸ್ನ ಬೆಲೆ 4/5 ಈ ಬಹುಪದೋಕ್ತಿಯಲ್ಲಿ ಆದೇಶಿಸಿದಾಗ ಈ ಬಹುಪದೋಕ್ತಿಯ ಬೆಲೆ 0 ಆಗಿಲ್ಲ. ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿ ಈ 4/5 ಈ ಬಹುಪದೋಕ್ತಿಯ ಶೂನ್ಯತೆ ಆಗದೆ ಇರೋದ್ರಿಂದ ನಾವಿಲ್ಲಿ ಈ 4/5 ಇದು ಪಿ ಆಫ್ ಎಕ್ಸ್ ಅಥವಾ 5x - 5ನ ಶೂನ್ಯತೆ ಆಗಿಲ್ಲ ಅಂತ ಬರೆಯಬೇಕು. ಹಾಗೆ ನಾವೀಗ ಮೂರನೇ ಉಪಪ್ರಶ್ನೆಯಲ್ಲಿ ನೀಡಿರುವ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ವರ್ಗ -1 ಇದನ್ನು ತೆಗೆದುಕೊಂಡು ಈ ಬಹುಪದೋಕ್ತಿಯ ಶೂನ್ಯತೆಗಳು 1 ಅಥವಾ -1 ಆಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ಪರೀಕ್ಷಿಸೋಣ. ಅಂದರೆ ಈ ಬಹುಪದೋಕ್ತಿಯಲ್ಲಿ ಎಕ್ಸ್ನ ಬೆಲೆ 1 ಮತ್ತು ಎಕ್ಸ್ನ ಬೆಲೆ -1 ಪ್ರತ್ಯೇಕವಾಗಿ ಆದೇಶಿಸಿ ಈ ಬೆಲೆಗಳಿಗೆ ಈ ಬಹುಪದೋಕ್ತಿಯ ಬೆಲೆಯು 0 ಆಗ್ತದಾ ಇಲ್ಲ ಎಂಬುದನ್ನು ನೋಡೋಣ. ಅಂದರೆ ಇಲ್ಲಿ ಎಕ್ಸ್ನ ಬೆಲೆಯನ್ನು 2 ಆಗಿ ನೀಡಿದ್ದಾರೆ. ಅಂದರೆ ಎಕ್ಸ್ನ ಬೆಲೆ 1 ಮತ್ತು -1 ಆಗಿ ಪ್ರತ್ಯೇಕವಾಗಿ ನೀಡಿದ್ದಾರೆ. ಸೊ ಮೊದಲಿಗೆ ನಾವು ಎಕ್ಸ್ನ ಬೆಲೆ 1 ಈ ಬಹುಪದೋಕ್ತಿಯಲ್ಲಿರುವ ಎಕ್ಸ್ನ ಸ್ಥಾನದಲ್ಲಿ ಆದೇಶಿಸಿ ಈ ಬಹುಪದೋಕ್ತಿಯ ಬೆಲೆಯನ್ನು ಕಂಡುಹಿಡಿಯೋಣ. ಸೊ ಪಿ ಆಫ್ ಎಕ್ಸ್ನ ಬೆಲೆ 1 ಆದೇಶಿಸಿದಾಗ ಪಿ ಆಫ್ ಎಕ್ಸ್ ಏನಾಗ್ತದೆ, ಪಿ ಆಫ್ 1 ಆಗುತ್ತದೆ ಇಸ್ ಈಕ್ವಲ್ಸ್ ಟು ಎಕ್ಸ್ ದ ವರ್ಗ ಅಂತ ಇದೆ. ಎಕ್ಸ್ನ ಜಾಗದಲ್ಲಿ 1 ಆದೇಶಿಸಿದಾಗ ಎಕ್ಸ್ ದ ವರ್ಗ ಏನಾಗ್ತದೆ, 1ರ ವರ್ಗ ಆಗ್ತದೆ. -1 ಇದ್ದ ಹಾಗೆ ಬರೆದುಕೊಳ್ಳೋಣ ಇಸ್ ಈಕ್ವಲ್ಸ್ ಟು 1ರ ವರ್ಗ ಅಂದರೆ 1 × 1 1 ಆಗುತ್ತದೆ. -1 ಇದ್ದ ಹಾಗೆ ಬರೆದುಕೊಳ್ಳೋಣ. +1 -1 ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತದೆ, 0 ಉಳಿಯುತ್ತದೆ. ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿ ನಾವು ಕಾಣಬಹುದು ಎಕ್ಸ್ನ ಬೆಲೆ 1 ಆಗಿದ್ದಾಗ ಈ ಬಹುಪದೋಕ್ತಿಯ ಬೆಲೆ 0 ಆಗಿದೆ. ಹಾಗಾಗಿ 1 ಅಥವಾ ಎಕ್ಸ್ನ ಬೆಲೆ 1 ಇದು ಪಿ ಆಫ್ ಎಕ್ಸ್ ಅಥವಾ ಎಕ್ಸ್ ವರ್ಗ -1 ಈ ಬಹುಪದೋಕ್ತಿಯ ಶೂನ್ಯತೆಯಾಗಿದೆ ಅಂತ ಬರೆಯಬೇಕು. ಸೊ ಇದೇ ರೀತಿ ನಾವೀಗ ಎಕ್ಸ್ನ ಬೆಲೆ -1 ಈ ಬಹುಪದೋಕ್ತಿಯಲ್ಲಿ ಆದೇಶಿಸಿ ಈ -1 ಈ ಬಹುಪದೋಕ್ತಿಯ ಶೂನ್ಯತೆ ಆಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ಪರೀಕ್ಷಿಸೋಣ. ಅದಕ್ಕೋಸ್ಕರ ನಾನಿಲ್ಲಿ ಎಕ್ಸ್ನ ಜಾಗದಲ್ಲಿ -1 ಹಾಕಿದ್ದೇನೆ. ಸೊ ಇಸ್ ಈಕ್ವಲ್ಸ್ ಟು ಎಕ್ಸ್ನ ಜಾಗದಲ್ಲಿ -1 ಹಾಕಿದಾಗ ಎಕ್ಸ್ ದ ವರ್ಗ ಏನಾಗ್ತದೆ ಅಂದರೆ -1ರ ವರ್ಗ ಆಗ್ತದೆ. ಈ -1 ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ -1ರ ವರ್ಗ ಅಂದರೆ -1 × -1 -1 × -1 ಅಂದರೆ -+1 ಅಂದರೆ 1 ಆಗುತ್ತದೆ. ಈ -1 ಇದ್ದ ಹಾಗೆ ಬರೆದುಕೊಳ್ಬೇಕು. ಇಲ್ಲಿ +1 -1 ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತದೆ, 0 ಉಳಿಯುತ್ತದೆ. ಸೊ ಇಲ್ಲಿಯೂ ಸಹ ಸ್ಪಷ್ಟವಾಗಿ ಎಕ್ಸ್ ಇಸ್ ಈಕ್ವಲ್ ಟು -1 ಈ ಬೆಲೆಯು ಈ ಬಹುಪದೋಕ್ತಿಯ ಬೆಲೆಯನ್ನು ಏನು ಮಾಡ್ತಾ ಇದೆ, ಶೂನ್ಯ ಮಾಡ್ತಾ ಇದೆ. ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿ -1 ಇದು ಪಿ ಆಫ್ ಎಕ್ಸ್ ಅಥವಾ x² - 1ರ ಶೂನ್ಯತೆಯಾಗಿದೆ. ಸೊ ಹೀಗೆ ಎಕ್ಸ್ನ ಬೆಲೆ 1 ಮತ್ತು -1 ಇವೆರಡೂ ಬೆಲೆಗಳು ಈ ಬಹುಪದೋಕ್ತಿಯ ಶೂನ್ಯತೆಗಳಾಗಿರೋದನ್ನು ನಾವಿಲ್ಲಿ ಗಮನಿಸಬಹುದು. ಸೊ ನಾವೀಗ 4ನೇ ಉಪಪ್ರಶ್ನೆಯಲ್ಲಿ ನೀಡಿರುವ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x+1 × x - 2 ಈ ಬಹುಪದೋಕ್ತಿಯನ್ನು ತೆಗೆದುಕೊಂಡು ಈ ಬಹುಪದೋಕ್ತಿಯಲ್ಲಿ ಎಕ್ಸ್ ಚರಾಕ್ಷರದ ಬೆಲೆ -1 ಮತ್ತು +2 ಆಗಿದ್ದಾಗ ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಪರೀಕ್ಷಿಸೋಣ. ಅಂದರೆ ಎಕ್ಸ್ನ ಬೆಲೆ -1 ಮತ್ತು 2 ಆಗಿದ್ದಾಗ ಈ ಬಹುಪದೋಕ್ತಿಯ ಬೆಲೆ 0 ಆಗ್ತದಾ ಅಥವಾ ಇಲ್ಲ ಎಂಬುದನ್ನು ಪರೀಕ್ಷಿಸೋಣ. ಮೊದಲಿಗೆ ನಾವು ಎಕ್ಸ್ನ ಬೆಲೆ -1 ಆಗಿ ತೆಗೆದುಕೊಳ್ಳೋಣ. ಸೊ ಎಕ್ಸ್ನ ಬೆಲೆ -1 ಈ ಚರಾಕ್ಷರ ಎಕ್ಸ್ನ ಜಾಗದಲ್ಲಿ ಆದೇಶಿಸಿದಾಗ ಪಿ ಆಫ್ ಎಕ್ಸ್ ಏನಾಗ್ತದೆ, ಪಿ ಆಫ್ -1 ಆಗುತ್ತದೆ ಇಸ್ ಈಕ್ವಲ್ ಟು ಎಕ್ಸ್ನ ಜಾಗದಲ್ಲಿ ಹಾಕ್ಕೊಳ್ಬೇಕ್ರಿ -1 ಹಾಕ್ಕೊಳ್ಬೇಕು. ಈ +1 ಇದ್ದ ಹಾಗೆ ಬರೆದುಕೊಳ್ಬೇಕು ಇಂಟು ಎಕ್ಸ್ನ ಜಾಗದಲ್ಲಿ ಮತ್ತೆ ಪುನಃ -1 ಈ -2 ಇದ್ದ ಹಾಗೆ ಬರೆದುಕೊಳ್ಬೇಕು ಇಸ್ ಈಕ್ವಲ್ ಟು ಇಲ್ಲಿ -1 +1 ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತದೆ, 0 ಉಳಿಯುತ್ತದೆ ಇಂಟು -1 -2 ಎಷ್ಟಾಗ್ತದೆ, -3 ಆಗುತ್ತದೆ. 0 × -3 ಅಂದರೆ 0ನೇ ಆಗುತ್ತದೆ. ಯಾಕಂದರೆ 0ಗೆ ಯಾವುದೇ ಸಂಖ್ಯೆಯಿಂದ ಗುಣಿಸಿ ಏನು ಬರ್ತದೆ, ಉತ್ತರ 0ನೇ ಬರೋದ್ರಿಂದ ಇಲ್ಲಿ ಸ್ಪಷ್ಟವಾಗಿ x ಇಸ್ ಈಕ್ವಲ್ ಟು -1 ಅಥವಾ -1 ಈ ಬಹುಪದೋಕ್ತಿಯ ಶೂನ್ಯತೆಯಾಗಿರುವುದನ್ನು ನಾವು ಕಾಣ್ಬೋದು. ಯಾಕಂದರೆ -1 ಈ ಬಹುಪದೋಕ್ತಿಯಲ್ಲಿ ಆದೇಶಿಸಿದಾಗ ಈ ಬಹುಪದೋಕ್ತಿ ಬೆಲೆ ಏನು ಬಂದಿದೆ, 0 ಬಂದಿದೆ. ಆದ್ದರಿಂದ ನಾವಿಲ್ಲಿ -1 ಇದು ಪಿ ಆಫ್ ಎಕ್ಸ್ ಅಂದರೆ x+1 × x - 2ರ ಶೂನ್ಯತೆಯಾಗಿದೆ ಅಂತ ಬರೆಯಬೇಕು. ಇದೇ ರೀತಿ ನಾವೀಗ ಎಕ್ಸ್ನ ಬೆಲೆ 2 ತೆಗೆದುಕೊಂಡು ಈ 2 ಈ ಬಹುಪದೋಕ್ತಿಯ ಶೂನ್ಯತೆ ಆಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ಪರೀಕ್ಷಿಸೋಣ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಈ ಬಹುಪದೋಕ್ತಿಯ ಚರಾಕ್ಷರ ಎಕ್ಸ್ನ ಜಾಗದಲ್ಲಿ ಎಕ್ಸ್ನ ಬೆಲೆ 2 ಆದೇಶಿಸೋಣ. ಹೀಗೆ ಮಾಡಿದಾಗ ಪಿ ಆಫ್ ಎಕ್ಸ್ ಏನಾಗ್ತದೆ ಅಂದರೆ ಪಿ ಆಫ್ 2 ಆಗುತ್ತದೆ ಈಸ್ ಈಕ್ವಲ್ಸ್ ಟು ಎಕ್ಸ್ನ ಜಾಗದಲ್ಲಿ ಏನು ಹಾಕ್ಕೋಬೇಕ್ರಿ, 2 ಆದೇಶಿಸಿಕೊಳ್ಬೇಕು. ಹೀಗೆ ಮಾಡಿದಾಗ ಇದು x+1 ಏನಾಗ್ತದೆ, 2 + 1 ಆಗುತ್ತದೆ ಇಂಟು ಈ 2 ಎಕ್ಸ್ನ ಜಾಗದಲ್ಲಿ ಆದೇಶಿಸಬೇಕು -2 ಇದ್ದ ಹಾಗೆ ಬರೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ 2 + 1 ಅಂದರೆ 3 ಆಗುತ್ತದೆ ಇಂಟು 2 - 2 ಅಂದರೆ 0 ಆಗುತ್ತದೆ. 3 × 0 ಅಂದರೆ 0ನೇ ಆಗುತ್ತದೆ.
ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿ ನಾವೇನು ಕಾಣ್ಬೋದು ಅಂದರೆ ಈ ಎರಡು ಈ ಬಹುಪದೋಕ್ತಿಯ ಶೂನ್ಯತೆಯಾಗಿರೋದನ್ನು ಕಾಣ್ಬೋದು. ಯಾಕಂದರೆ ಈ ಎರಡನ್ನು ಈ ಬಹುಪದೋಕ್ತಿಯ ಚರಾಕ್ಷರ ಎಕ್ಸ್ನಲ್ಲಿ ಆದೇಶಿಸಿದಾಗ ಈ ಬಹುಪದೋಕ್ತಿಯ ಬೆಲೆ ಏನಾಗಿದೆ 0 ಆಗಿದೆ. ಆದ್ದರಿಂದ ನಾವಿಲ್ಲಿ ಎರಡು ಇದು ಈ ಬಹುಪದೋಕ್ತಿಯ ಅಂದರೆ ಪಿ ಆಫ್ ಎಕ್ಸ್ನ ಶೂನ್ಯತೆಯಾಗಿದೆ ಎಂಬುದನ್ನು ಬರೆಯಬೇಕು. ಹಾಗೆ ನಾವೀಗ 5ನೇ ಉಪಪ್ರಶ್ನೆಯಲ್ಲಿ ನೀಡಿರುವ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ನ ತೆಗೆದುಕೊಂಡು ಇಲ್ಲಿ ನೀಡಿರುವ ಎಕ್ಸ್ನ ಬೆಲೆ 0, ಈ 0ಯು ಈ ಬಹುಪದೋಕ್ತಿಯ ಶೂನ್ಯತೆ ಆಗ್ತದೋ ಅಥವಾ ಇಲ್ಲ ಎಂಬುದನ್ನು ಪರೀಕ್ಷಿಸೋಣ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಈ ಪಿ ಆಫ್ ಎಕ್ಸ್ನ ಚರಾಕ್ಷರ ಎಕ್ಸ್ನ ಜಾಗದಲ್ಲಿ 0ನ್ನು ಆದೇಶಿಸೋಣ. 0ನ್ನು ಹಾಕಿದಾಗ ಪಿ ಆಫ್ ಎಕ್ಸ್ ಏನಾಗ್ತದೆ, ಪಿ ಆಫ್ 0 ಆಗುತ್ತದೆ ಇಸ್ ಈಕ್ವಲ್ ಟು ಒಬ್ವಿಯಸ್ಲಿ. ಸೊ ಎಕ್ಸ್ ಸ್ಕ್ವೇರ್ ಅಂದರೆ ಏನಾಗ್ತದೆ, ಇಲ್ಲಿ 0ಯ ಸ್ಕ್ವೇರ್ ಆಗ್ತದೆ, ಅಂದರೆ 0ಯ ವರ್ಗ ಆಗುತ್ತದೆ. 0ಯ ವರ್ಗ ಅಂದರೆ 0ನೇ ಆಗುವುದರಿಂದ ಇಲ್ಲಿ ಸ್ಪಷ್ಟವಾಗಿ ಎಕ್ಸ್ ಇಸ್ ಈಕ್ವಲ್ ಟು 0 ಇದು ಈ ಬಹುಪದೋಕ್ತಿಯ ಬೆಲೆಯನ್ನು ಶೂನ್ಯ ಮಾಡುವುದರಿಂದ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0 ಅಥವಾ 0 ಇದು ಪಿ ಆಫ್ ಎಕ್ಸ್ ಅಥವಾ ಎಕ್ಸ್ ವರ್ಗದ ಶೂನ್ಯತೆಯಾಗಿದೆ. ಸೊ ನಾವೀಗ 6ನೇ ಉಪಪ್ರಶ್ನೆಯಲ್ಲಿ ನೀಡಿರುವ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಲ್ ಎಕ್ಸ್ ಪ್ಲಸ್ ಎಂ, ಇಲ್ಲಿ ಎಕ್ಸ್ನ ಬೆಲೆ ಮೈನಸ್ ಎಂ ಭಾಗಿಸು ಎಲ್, ಈ ಬಹುಪದೋಕ್ತಿಯನ್ನು ತೆಗೆದುಕೊಂಡು ನೀಡಿರುವ ಎಕ್ಸ್ನ ಬೆಲೆ ಮೈನಸ್ ಎಂ ಭಾಗಿಸು ಎಲ್ ಈ ಬೆಲೆಗೆ ಈ ಬಹುಪದೋಕ್ತಿಯ ಬೆಲೆಯು 0 ಆಗ್ತದ ಅಥವಾ ಇಲ್ಲ ಎಂಬುದನ್ನು ನಾವೀಗ ಪರೀಕ್ಷಿಸೋಣ. ಅಂದರೆ ನಾವಿಲ್ಲಿ ಈ ಬಹುಪದೋಕ್ತಿಯ ಎಕ್ಸ್ ಚರಾಕ್ಷರ ಜಾಗದಲ್ಲಿ ಎಕ್ಸ್ನ ಬೆಲೆ ಮೈನಸ್ ಎಂ ಭಾಗಿಸು ಎಲ್ ಅನ್ನು ಆದೇಶಿಸಿ ಈ ಬಹುಪದೋಕ್ತಿಯ ಬೆಲೆ 0 ಆಗ್ತದ ಇಲ್ಲ ಎಂಬುದನ್ನು ಚೆಕ್ ಮಾಡೋಣ. ಅದಕ್ಕೋಸ್ಕರ ನಾವಿಲ್ಲಿ ಎಕ್ಸ್ನ ಜಾಗದಲ್ಲಿ ಎಕ್ಸ್ನ ಬೆಲೆ ಮೈನಸ್ ಎಂ ಭಾಗಿಸು ಎಲ್ ಅನ್ನು ಆದೇಶಿಸೋಣ ಇಸ್ ಈಕ್ವಲ್ ಟು ಎಲ್ ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. ಎಕ್ಸ್ನ ಜಾಗದಲ್ಲಿ ಮೈನಸ್ ಎಂ ಭಾಗಿಸು ಎಲ್ ಅನ್ನು ಆದೇಶಿಸೋಣ ಪ್ಲಸ್ ಎಮ್ ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಎಲ್ ಮತ್ತು ಎಲ್ ಅನ್ನು ಕ್ಯಾನ್ಸಲ್ ಮಾಡಿಕೊಂಡಾಗ ಮೊದಲನೇ ಪದದಲ್ಲಿ ಉಳಿಯುತ್ತದೆ ಮೈನಸ್ ಎಮ್ ಮಾತ್ರ ಉಳಿಯುತ್ತದೆ. ಈ ಪ್ಲಸ್ ಎಮ್ ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಮೈನಸ್ ಎಮ್ ಪ್ಲಸ್ ಎಮ್ ಕ್ಯಾನ್ಸಲ್ ಆದರೆ ಉಳಿಯುವುದು 0 ಮಾತ್ರ. ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿ ಈ ಮೈನಸ್ ಎಂ ಭಾಗಿಸು ಎಲ್ ಅನ್ನು ನಾವು ಈ ಬಹುಪದೋಕ್ತಿಯಲ್ಲಿರೋ ಚರಾಕ್ಷರ ಎಕ್ಸ್ನ ಜಾಗದಲ್ಲಿ ಆದೇಶಿಸಿದಾಗ ಈ ಬಹುಪದೋಕ್ತಿಯ ಬೆಲೆಯು 0 ಆಗುವುದರಿಂದ ಇಲ್ಲಿ ಮೈನಸ್ ಎಂ ಭಾಗಿಸು ಎಲ್ ಇದು ಈ ಬಹುಪದೋಕ್ತಿಯ ಶೂನ್ಯತೆಯಾಗಿರುತ್ತದೆ. ಆದ್ದರಿಂದ ನಾವಿಲ್ಲಿ ಮೈನಸ್ ಎಂ ಭಾಗಿಸು ಎಲ್ ಇದು ಪಿ ಆಫ್ ಎಕ್ಸ್ನ ಶೂನ್ಯತೆಯಾಗಿದೆ ಎಂಬುದನ್ನು ಬರೆಯಬೇಕು. ಹಾಗೆ ನಾವೀಗ 7ನೇ ಉಪಪ್ರಶ್ನೆಯಲ್ಲಿ ನೀಡಿರುವ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x ವರ್ಗ ಮೈನಸ್ 1 ತೆಗೆದುಕೊಳ್ಳೋಣ. ಇಲ್ಲಿ ನೀಡಿರುವ ಚರಾಕ್ಷರ ಎಕ್ಸ್ನ ಬೆಲೆಗಳು ಮೈನಸ್ 1 ಭಾಗಿಸು ವರ್ಗಮೂಲ 3 ಮತ್ತು 2 ಭಾಗಿಸು ವರ್ಗಮೂಲ 3 ಆಗಿದೆ. ನಾವೀಗ ಈ ಬೆಲೆಗಳು ಈ ಬಹುಪದೋಕ್ತಿಯ ಶೂನ್ಯತೆ ಆಗಿದೆಯೋ ಅಥವಾ ಇಲ್ಲ ಎಂಬುದನ್ನು ಪರೀಕ್ಷಿಸೋಣ. ಸೊ ಮೊದಲಿಗೆ ನಾವು ಎಕ್ಸ್ನ ಬೆಲೆ ಮೈನಸ್ 1 ಭಾಗಿಸು 3 ತೆಗೆದುಕೊಳ್ಳೋಣ. ಈ ಮೈನಸ್ 1 ಭಾಗಿಸು ವರ್ಗಮೂಲ 3 ಈ ಬಹುಪದೋಕ್ತಿಯಲ್ಲಿರುವ ಚರಾಕ್ಷರ ಎಕ್ಸ್ನ ಜಾಗದಲ್ಲಿ ಆದೇಶಿಸೋಣ. ಸೊ ಎಕ್ಸ್ನ ಜಾಗದಲ್ಲಿ ಆದೇಶಿಸಿದಾಗ ಈ ಪಿ ಆಫ್ ಎಕ್ಸ್ ಏನಾಗ್ತದೆ, ಪಿ ಆಫ್ ಮೈನಸ್ 1 ಭಾಗಿಸು ವರ್ಗಮೂಲ 3 ಆಗುತ್ತದೆ ಇಸ್ ಈಕ್ವಲ್ ಟು 3ನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಎಕ್ಸ್ನ ಜಾಗದಲ್ಲಿ ಮೈನಸ್ 1 ಭಾಗಿಸು ವರ್ಗಮೂಲ 3 ಆದೇಶಿಸಿದಾಗ ಎಕ್ಸ್ ವರ್ಗ ಏನಾಗ್ತದೆ, ಮೈನಸ್ 1 ಭಾಗಿಸು ವರ್ಗಮೂಲ 3 ಸಂಪೂರ್ಣ ವರ್ಗವಾಗುತ್ತದೆ. ಈ ಮೈನಸ್ 1ನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ 3ನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಮೈನಸ್ 1ರ ವರ್ಗ ಅಂದರೆ ಪ್ಲಸ್ 1 ಆಗುತ್ತದೆ. ವರ್ಗಮೂಲ 3ರ ವರ್ಗ ಅಂದರೆ ವರ್ಗಮೂಲ ಚಿಹ್ನೆ ಮತ್ತು ವರ್ಗ ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತದೆ, 3 ಮಾತ್ರ ಉಳಿಯುತ್ತದೆ. ಮೈನಸ್ 1ನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಇಲ್ಲಿ 3 ಕ್ಯಾನ್ಸಲ್ ಆಗುತ್ತದೆ, 1 ಉಳಿಯುತ್ತದೆ ಮೈನಸ್ 1. ಇಲ್ಲಿ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆದಾಗ ಉತ್ತರ ಎಷ್ಟು ಬರ್ತದೆ, 0 ಬರುತ್ತದೆ. ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1 ಭಾಗಿಸು 3 ಇದು ಈ ಬಹುಪದೋಕ್ತಿಯ ಶೂನ್ಯತೆಯಾಗಿದೆ. ಹಾಗಾಗಿ ನಾವಿಲ್ಲಿ ಮೈನಸ್ 1 ಭಾಗಿಸು ವರ್ಗಮೂಲ 3 ಇದು ಪಿ ಆಫ್ ಎಕ್ಸ್ನ ಶೂನ್ಯತೆಯಾಗಿದೆ ಎಂದು ಬರೆಯಬೇಕು. ಇದೇ ರೀತಿ ನಾವೀಗ ಎಕ್ಸ್ ಇಸ್ ಈಕ್ವಲ್ ಟು 2 ಭಾಗಿಸು ವರ್ಗಮೂಲ 3 ಈ ಬೆಲೆಯು ಈ ಬಹುಪದೋಕ್ತಿಯ ಶೂನ್ಯತೆ ಆಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ಪರೀಕ್ಷಿಸೋಣ. ಅದಕ್ಕೋಸ್ಕರ ನಾವಿಲ್ಲಿ ಪಿ ಆಫ್ ಎಕ್ಸ್ನಲ್ಲಿ ಎಕ್ಸ್ ಚರಾಕ್ಷರದ ಜಾಗದಲ್ಲಿ ಎಕ್ಸ್ನ ಬೆಲೆ ಅಂದರೆ ನೀಡಿರುವ ಎಕ್ಸ್ನ ಬೆಲೆ 2 ಭಾಗಿಸು ವರ್ಗಮೂಲ 3 ಆದೇಶಿಸೋಣ. ಹೀಗೆ ಆದೇಶಿಸಿದಾಗ ಪಿ ಆಫ್ ಎಕ್ಸ್ ಏನಾಗ್ತದೆ, ಪಿ ಆಫ್ 2 ಭಾಗಿಸು ವರ್ಗಮೂಲ 3 ಆಗುತ್ತದೆ ಇಸ್ ಈಕ್ವಲ್ ಟು 3ನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಎಕ್ಸ್ನ ಬೆಲೆ ಎಷ್ಟು ತೆಗೆದುಕೊಂಡಿದ್ದೇವೆ ನಾವು, 2 ಭಾಗಿಸು ವರ್ಗಮೂಲ 3 ತೆಗೆದುಕೊಂಡಿರೋದ್ರಿಂದ ಇಲ್ಲಿ ಎಕ್ಸ್ ದ ವರ್ಗ ಏನಾಗ್ತದೆ ಅಂದರೆ 2 ಭಾಗಿಸು ವರ್ಗಮೂಲ 3 ಸಂಪೂರ್ಣ ವರ್ಗವಾಗುತ್ತದೆ. ಮೈನಸ್ 1ನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ 3ನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. 2ರ ವರ್ಗ ಎಷ್ಟಾಗ್ತದೆ, 2 4 ಭಾಗಿಸು ವರ್ಗಮೂಲ 3ರ ವರ್ಗ ಅಂದರೆ ವರ್ಗಮೂಲ ಚಿಹ್ನೆ ವರ್ಗ ಕ್ಯಾನ್ಸಲ್ ಆಗಿ 3 ಮಾತ್ರ ಉಳಿಯುತ್ತದೆ. ಮೈನಸ್ 1ನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಇಲ್ಲಿ ಛೇದದಲ್ಲಿರುವ 3 ಅಂಶದಲ್ಲಿರುವ 3 ಕ್ಯಾನ್ಸಲ್ ಆದಾಗ ಏನು ಉಳಿಯುತ್ತದೆ, 4 ಉಳಿಯುತ್ತದೆ. ಮೈನಸ್ 1 4 ಮೈನಸ್ 1 ಅಂದರೆ 3. ಈ 3 0ಗೆ ಸಮನಾಗಿಲ್ಲ.
ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ 2/3 ಈ ಬೆಲೆಯು ಈ ಬಹುಪದೋಕ್ತಿಯ ಬೆಲೆಯನ್ನು 0 ಮಾಡದೇ ಇರೋದ್ರಿಂದ ಈ 2/3 ಈ ಬಹುಪದೋಕ್ತಿಯ ಶೂನ್ಯತೆ ಆಗಿಲ್ಲ. ಆದ್ದರಿಂದ ನಾವಿಲ್ಲಿ 2/3 ಇದು ಪಿ ಆಫ್ ಎಕ್ಸ್ನ ಶೂನ್ಯತೆ ಆಗಿಲ್ಲ ಅಂತ ಬರೆಯಬೇಕು. ಸೊ ನಾವೀಗ ಮೂರನೇ ಮುಖ್ಯ ಪ್ರಶ್ನೆಯಲ್ಲಿರುವ ಕೊನೆಯ ಉಪಪ್ರಶ್ನೆಯಲ್ಲಿ ನೀಡಿರುವ ಬಹುಪದೋಕ್ತಿಯನ್ನು ತೆಗೆದುಕೊಳ್ಳೋಣ. ಇಲ್ಲಿ ನೀಡಿರುವ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x + 1, ಹಾಗೆ ಎಕ್ಸ್ನ ಬೆಲೆ 1/2 ಆಗಿ ನೀಡಿದ್ದಾರೆ. ಇಲ್ಲಿ ಈ 1/2 ಈ ಬಹುಪದೋಕ್ತಿಯ ಶೂನ್ಯತೆ ಆಗಿರ್ತದ ಅಥವಾ ಇಲ್ಲ ಎಂಬುದನ್ನು ನಾವೀಗ ಪರೀಕ್ಷಿಸೋಣ. ಸೊ ಮೊದಲಿಗೆ ನಾವು ಈ ಎಕ್ಸ್ನ ಜಾಗದಲ್ಲಿ 1/2 ಆದೇಶಿಸಿಕೊಳ್ಳೋಣ. ಹೀಗೆ ಆದೇಶಿಸಿಕೊಂಡಾಗ ಪಿ ಆಫ್ ಎಕ್ಸ್ ಏನಾಗ್ತದೆ, ಪಿ ಆಫ್ 1/2 ಆಗುತ್ತದೆ. ಈಸ್ ಈಕ್ವಲ್ ಟು 2 ಹಾಗೆ ಬರೆದುಕೊಳ್ಳೋಣ. ಎಕ್ಸ್ನ ಜಾಗದಲ್ಲಿ 1/2 ಆದೇಶಿಸಿಕೊಳ್ಳೋಣ ಪ್ಲಸ್ 1 ಹಾಗೆ ಬರೆದುಕೊಳ್ಳೋಣ. ಇಲ್ಲಿ 2 ಮತ್ತು 2 ಕ್ಯಾನ್ಸಲ್ ಆಗುತ್ತದೆ. ಏನು ಉಳಿಯುತ್ತದೆ, 1 ಮಾತ್ರ ಉಳಿಯುತ್ತದೆ ಪ್ಲಸ್ 1. ಸೊ 1 + 1 ಅಂದರೆ 2 ಆಗುತ್ತದೆ. ಈ 2 0ಗೆ ಸಮನಾಗಿಲ್ಲ. ಅಂದರೆ ಎಕ್ಸ್ನ ಬೆಲೆ 1/2 ಆಗಿದ್ದಾಗ ಅಥವಾ ಈ 1/2 ಈ ಬಹುಪದೋಕ್ತಿಯ ಬೆಲೆಯನ್ನು ಶೂನ್ಯ ಮಾಡ್ತಾ ಇಲ್ಲ. ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿ 1/2 ಇದು ಪಿ ಆಫ್ ಎಕ್ಸ್ನ ಶೂನ್ಯತೆ ಆಗಿಲ್ಲ ಎಂಬುದನ್ನು ಬರೆಯಬೇಕು. ಹೀಗೆ ನಾವು ಮೂರನೇ ಮುಖ್ಯ ಪ್ರಶ್ನೆಯಲ್ಲಿ ನೀಡಿರುವ ಎಲ್ಲ 8 ಉಪಪ್ರಶ್ನೆಗಳನ್ನು ಬಿಡಿಸಿದ ನಂತರ ನಾವೀಗ ಈ ಅಭ್ಯಾಸದ ಕೊನೆಯ ಪ್ರಶ್ನೆ 4ನೇ ಪ್ರಶ್ನೆಗೆ ಹೋಗೋಣ. ಸೊ 4ನೇ ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ನಮಗಿಲ್ಲಿ 7 ಉಪಪ್ರಶ್ನೆಗಳಲ್ಲಿ 7 ಬಹುಪದೋಕ್ತಿಗಳನ್ನು ನೀಡಿ ಇವುಗಳ ಶೂನ್ಯತೆಗಳನ್ನು ಕಂಡುಹಿಡಲಿಕ್ಕೆ ನಮಗೆ ಹೇಳಿದ್ದಾರೆ. ನಾವೀಗ ಒಂದೊಂದೇ ಬಹುಪದೋಕ್ತಿಯನ್ನು ತೆಗೆದುಕೊಂಡು ಅದರ ಶೂನ್ಯತೆಯನ್ನು ಕಂಡುಹಿಡಿಯೋಣ. ಸೊ ಮೊದಲಿಗೆ ನಾವು ಮೊದಲನೇ ಉಪಪ್ರಶ್ನೆಯಲ್ಲಿ ನೀಡಿರುವ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x + 5 ಈ ಬಹುಪದೋಕ್ತಿಯನ್ನು ತೆಗೆದುಕೊಂಡು ನಾವೀಗ ಇದರ ಶೂನ್ಯತೆಯನ್ನು ಕಂಡುಹಿಡಿಯೋಣ. ಪಿ ಆಫ್ ಎಕ್ಸ್ ಅಥವಾ x + 5 ಈ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯೋದಂದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಥವಾ x + 5 ಇಸ್ ಈಕ್ವಲ್ ಟು 0 ಈ ಸಮೀಕರಣವನ್ನು ಬಿಡಿಸಿದಂತೆ. ಅಂದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಆದರೆ ಇದಕ್ಕೆ ಸಮನಾಗಿರುವ x + 5 ಏನಾಗಿರ್ತದೆ, 0 ಆಗ್ತದೆ. ನಾವೀಗ ಈ ಸಮೀಕರಣವನ್ನು ಬಿಡಿಸಿದಾಗ ಸಿಗುವಂತ x ನ ಬೆಲೆಯೇ ಈ ಬಹುಪದೋಕ್ತಿಯ ಶೂನ್ಯತೆ ಆಗಿರುತ್ತದೆ. ಅಂದ್ರೆ ಈ ಸಮೀಕರಣವನ್ನು ಬಿಡಿಸಿದಾಗ ನಮಗೆ x ನ ಬೆಲೆ ಏನು ಸಿಗ್ತದಲ್ಲ ಆ ಬೆಲೆಯನ್ನ ಇಲ್ಲಿ x ನ ಜಾಗದಲ್ಲಿ ಆದೇಶಿಸಿದಾಗ ಈ ಬಹುಪದೋಕ್ತಿಯ ಬೆಲೆ ಏನಾಗ್ತದೆ, 0 ಆಗ್ತದೆ. ಹಾಗಾಗಿ ನಾವಿಲ್ಲಿ x + 5 ಇಸ್ ಈಕ್ವಲ್ ಟು 0 ಈ ಸಮೀಕರಣವನ್ನು ಬಿಡಿಸಿ ಈ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯೋಣ. ಸೊ ಎಕ್ಸ್ ಅನ್ನು ಎಡಭಾಗದಲ್ಲಿ ಇಟ್ಟುಕೊಂಡು +5 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಏನಾಗ್ತದೆ, +5 -5 ಆಗುತ್ತದೆ. ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿ x ಇಸ್ ಈಕ್ವಲ್ ಟು -5 ಇದು ಈ ಬಹುಪದೋಕ್ತಿಯ ಶೂನ್ಯತೆ ಆಗಿರುತ್ತದೆ. ಯಾಕಂದ್ರೆ ಈ ಬಹುಪದೋಕ್ತಿಯಲ್ಲಿರುವ x ನ ಜಾಗದಲ್ಲಿ -5 ಆದೇಶಿಸಿದಾಗ -5 + 5 ಏನಾಗ್ತದೆ, 0 ಆಗುತ್ತದೆ. ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ x ನ ಬೆಲೆ -5 ಇದು ಬಹುಪದೋಕ್ತಿಯನ್ನು ಶೂನ್ಯ ಮಾಡ್ತಾ ಇದೆ. ಆದ್ದರಿಂದ ಇಲ್ಲಿ ನೀಡಿದಂತ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಅಥವಾ x + 5 ನ ಶೂನ್ಯತೆಯು -5 ಆಗಿದೆ. ಇದೇ ರೀತಿ ನಾವೀಗ ಎರಡನೇ ಉಪಪ್ರಶ್ನೆಯಲ್ಲಿ ನೀಡಿರುವ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x - 5 ಈ ಬಹುಪದೋಕ್ತಿಯನ್ನು ತೆಗೆದುಕೊಂಡು ಈ ಬಹುಪದೋಕ್ತಿಯ ಶೂನ್ಯತೆಯನ್ನು ಇದೇ ರೀತಿ ಕಂಡುಹಿಡಿಯೋಣ. ಸೊ ಮೊದಲಿಗೆ ನಾವು ಈ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಬೇಕಾದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಮಾಡ್ಕೊಳ್ಬೇಕು. ಅಂದರೆ ಈ ಪಿ ಆಫ್ ಎಕ್ಸ್ ಅಂದರೆ x - 5 ಆಗಿದೆ. ಈ x - 5 0 ಮಾಡಿ ಈ ಸಮೀಕರಣವನ್ನು ಬಿಡಿಸ್ಕೊಳ್ಬೇಕು. ಅಂದರೆ ಇಲ್ಲಿ x ನ ಬೆಲೆಯನ್ನು ಕಂಡುಹಿಡಿಬೇಕು. x ನ ಬೆಲೆಯನ್ನು ಕಂಡುಹಿಡಿಬೇಕಾದ್ರೆ ನಾವೇನು ಮಾಡಬೇಕು, ಈ ಸಮೀಕರಣದ ಎಡಭಾಗದಲ್ಲಿರುವ -5 ಬಲಭಾಗಕ್ಕೆ ಸ್ಥಳಾಂತರಿಸಬೇಕು. ಬಲಭಾಗಕ್ಕೆ ಹೋದಾಗ -5 ಏನಾಗ್ತದೆ, +5 ಆಗುತ್ತದೆ. ಈ x ನ ಬೆಲೆ 5 ಈ ಬಹುಪದೋಕ್ತಿಯ ಶೂನ್ಯತೆ ಆಗಿದೆ. ಯಾಕಂದ್ರೆ ನಾವು x ನ ಬೆಲೆ 5 ಈ ಬಹುಪದೋಕ್ತಿಯಲ್ಲಿರುವ x ಚರಾಕ್ಷರದ ಜಾಗದಲ್ಲಿ ಆದೇಶಿಸಿದಾಗ 5 - 5 ಏನಾಗ್ತದೆ ಅಂದರೆ 0 ಆಗ್ತದೆ. ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ x ಇಸ್ ಈಕ್ವಲ್ ಟು 5 ಇದು ಪಿ ಆಫ್ ಎಕ್ಸ್ ಅಥವಾ x - 5ರ ಶೂನ್ಯತೆ ಆಗಿದೆ. ಆದ್ದರಿಂದ ನಾವಿಲ್ಲಿ ಪಿ ಆಫ್ ಎಕ್ಸ್ ನ ಶೂನ್ಯತೆಯು 5 ಆಗಿದೆ ಎಂದು ಬರೆಯಬೇಕು. ಇದೇ ರೀತಿ ನಾವೀಗ ಮೂರನೇ ಉಪಪ್ರಶ್ನೆಯಲ್ಲಿ ನೀಡಿರುವ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x + 5 ಈ ಬಹುಪದೋಕ್ತಿಯನ್ನು ತೆಗೆದುಕೊಂಡು ಈ ಬಹುಪದೋಕ್ತಿಯ ಶೂನ್ಯತೆಯನ್ನು ಇಲ್ಲಿ ಯಾವ ರೀತಿ ನಾವು ಬಹುಪದೋಕ್ತಿಗಳ ಶೂನ್ಯತೆಯನ್ನು ಕಂಡುಹಿಡಿದಿದ್ವಲ್ಲ ಅದೇ ರೀತಿ ಕಂಡುಹಿಡಿಯೋಣ. ಸೊ ಮೊದಲಿಗೆ ನಾವು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಬರೆದುಕೊಳ್ಳೋಣ. ಪಿ ಆಫ್ ಎಕ್ಸ್ 0 ಆದರೆ ಇದಕ್ಕೆ ಸಮನಾಗಿರುವ 2x + 5 ಸಹ ಏನಾಗ್ತದೆ, 0 ಆಗ್ತದೆ. ಸೊ ನಾವೀಗ ಈ ಸಮೀಕರಣ 2x +
5 = 0 ಇದನ್ನು ಬಿಡಿಸಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿದ್ರೆ ನಮಗೆ ಈ ಬಹುಪದೋಕ್ತಿಯ ಶೂನ್ಯತೆ ಸಿಗುತ್ತದೆ. ಅದಕ್ಕೋಸ್ಕರ 2x ಅನ್ನು ಎಡಭಾಗದಲ್ಲಿ ಇಟ್ಕೊಂಡು +5 ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಬೇಕು. ಈಗ ಸ್ಥಳಾಂತರಿಸಿದಾಗ +5 ಏನಾಗ್ತದೆ, -5 ಆಗ್ತದೆ. ಮುಂದಿನ ಹಂತದಲ್ಲಿ 2ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಬೇಕು. ಇಲ್ಲಿ 2 ಗುಣಿಸು x ಇದ್ದದ್ದು ಬಲಭಾಗಕ್ಕೆ ಹೋದಾಗ ಏನಾಗ್ತದೆ, ಭಾಗಿಸು 2 ಆಗುತ್ತದೆ. ಅಂದರೆ ಬಲಭಾಗವು ಇಲ್ಲಿ -5/2 ಆಗುತ್ತದೆ. ಆದ್ದರಿಂದ ಇಲ್ಲಿ x -5/2 ಈ ಕೊಟ್ಟಂಥ ಬಹುಪದೋಕ್ತಿಯ ಶೂನ್ಯತೆಯಾಗಿದೆ. ಹಾಗಾಗಿ ನಾವಿಲ್ಲಿ ಕೊಟ್ಟಂಥ ಬಹುಪದೋಕ್ತಿ p(x) ನ ಶೂನ್ಯತೆಯು -5/2 ಎಂದು ಬರೆಯಬೇಕು. ಸೊ ಇದೇ ರೀತಿ ನಾವೀಗ 4ನೇ ಉಪಪ್ರಶ್ನೆಯಲ್ಲಿ ನೀಡಿರುವ ಬಹುಪದೋಕ್ತಿ p(x) = 3x - 2 ಈ ಬಹುಪದೋಕ್ತಿಯನ್ನು ತೆಗೆದುಕೊಂಡು ಈ ಬಹುಪದೋಕ್ತಿಯ ಶೂನ್ಯತೆಯನ್ನು ಸಹ ಇದೇ ರೀತಿ ಕಂಡುಹಿಡಿಯೋಣ. ಸೊ ಮೊದಲಿಗೆ ನಾವು p(x) = 0 ಅಂತ ಬರೆದುಕೊಳ್ಳೋಣ. p(x) 0 ಆದರೆ ಇದಕ್ಕೆ ಸಮನಾಗಿರುವ 3x - 2 ಸಹ 0 ಆಗುತ್ತದೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ 3x - 2 = 0 ಅಂತ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣವನ್ನು ಬಿಡಿಸಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯೋಣ. ಸೊ 3x ಅನ್ನು ಎಡಭಾಗದಲ್ಲಿ ಇಟ್ಟುಕೊಂಡು -2ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ -2 ಏನಾಗ್ತದೆ, +2 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ x ಅನ್ನು ಎಡಭಾಗದಲ್ಲಿ ಇಟ್ಟುಕೊಂಡು ಈ ಗುಣಿಸು 3ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಬೇಕು. ಸ್ಥಳಾಂತರಿಸಿದಾಗ ಇದು ಛೇದಕ್ಕೆ ಹೋಗಿ ಭಾಗಿಸು 3 ಆಗುತ್ತದೆ. ಹಾಗಾಗಿ ಇಲ್ಲಿ ಎಕ್ಸ್ನ ಬೆಲೆಯು 2/3 ಆಗುತ್ತದೆ. ಈ 2/3 ಈ ಬಹುಪದೋಕ್ತಿಯ ಶೂನ್ಯತೆಯಾಗಿದೆ. ಆದ್ದರಿಂದ ನಾವಿಲ್ಲಿ ಈ p(x) ಬಹುಪದೋಕ್ತಿಯ ಶೂನ್ಯತೆಯು 2/3 ಆಗಿದೆ ಎಂದು ಬರೆಯಬೇಕು. ಸೊ ನಾವೀಗ 5ನೇ ಉಪಪ್ರಶ್ನೆಯಲ್ಲಿ ನೀಡಿರುವ ಬಹುಪದೋಕ್ತಿ p(x) = 3x ಈ ಬಹುಪದೋಕ್ತಿಯನ್ನು ತೆಗೆದುಕೊಂಡು ಈ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯೋಣ. ಮೊದಲಿಗೆ ನಾವು p(x) = 0 ಅಂತ ಬರೆದುಕೊಳ್ಳೋಣ. ಈ p(x) 0 ಆದರೆ ಇದಕ್ಕೆ ಸಮನಾಗಿರುವ 3x 0 ಆಗುತ್ತದೆ. ಸೊ 3x 0 ಆದರೆ ಈ ಸಮೀಕರಣ ಏನಾಯಿತು, 3x = 0 ಆಗುತ್ತದೆ. ನಾವೀಗ ಈ ಸಮೀಕರಣವನ್ನು ಬಿಡಿಸಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿದು ನೀಡಿದಂಥ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯೋಣ. ಸೊ x ಅನ್ನು ಎಡಭಾಗದಲ್ಲಿ ಇಟ್ಟುಕೊಂಡು ಈ 3ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ 3 ಗುಣಿಸು x ಇದ್ದದ್ದು ಈ ಕಡೆ ಹೋದಾಗ ಏನಾಗ್ತದೆ, ಭಾಗಿಸು 3 ಆಗುತ್ತದೆ. ಸೊ 0/3 ಅಂದರೆ 0ನೇ ಆಗುತ್ತದೆ. ಯಾಕಂದರೆ 0ಗೆ ಯಾವುದೇ ಒಂದು ಸಂಖ್ಯೆಯಿಂದ ಭಾಗಿಸಿದಾಗ ಬರುವಂಥ ಉತ್ತರ 0ನೇ ಆಗುವುದರಿಂದ ಇಲ್ಲಿ 0/3 0 ಆಗುತ್ತದೆ. ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿ x = 0 ಈ ಬಹುಪದೋಕ್ತಿಯ ಶೂನ್ಯತೆಯಾಗಿದೆ. ಯಾಕೆಂದರೆ ಇಲ್ಲಿ x ನ ಬೆಲೆ 0ನ ಆದೇಶಿಸಿದಾಗ 3 ಗುಣಿಸು 0 0 ಆಗುವುದರಿಂದ ಈ ಬಹುಪದೋಕ್ತಿಯ ಬೆಲೆ x ನ ಬೆಲೆ 0ಗೆ 0 ಆಗುತ್ತದೆ. ಹಾಗಾಗಿ ನಾವಿಲ್ಲಿ p(x) ಅಥವಾ ಈ ಬಹುಪದೋಕ್ತಿಯ ಶೂನ್ಯತೆಯು 0 ಆಗಿದೆ ಎಂದು ಬರೆಯಬೇಕು. ಸೊ ಇದೇ ರೀತಿ ನಾವೀಗ 6ನೇ ಉಪಪ್ರಶ್ನೆಯಲ್ಲಿ ನೀಡಿರುವ ಬಹುಪದೋಕ್ತಿ p(x) = ax a ≠ 0 ಈ ಬಹುಪದೋಕ್ತಿಯನ್ನು ತೆಗೆದುಕೊಂಡು ಈ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯೋಣ. ಸೊ ಮೊದಲಿಗೆ ನಾವು p(x) = 0 ಅಂತ ಬರೆದುಕೊಳ್ಳೋಣ. p(x) 0 ಆದರೆ ಈ p(x) ಗೆ ಸಮನಾಗಿರುವ ax 0 ಆಗುತ್ತದೆ. ಆದ್ದರಿಂದ ಈ ಸಮೀಕರಣವು ax = 0 ಆಗುತ್ತದೆ. ನಾವೀಗ ಈ ಸಮೀಕರಣವನ್ನು ಬಿಡಿಸಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯೋಣ. ಎಕ್ಸ್ ಅನ್ನು ಎಡಭಾಗದಲ್ಲಿ ಇಟ್ಟುಕೊಂಡು ಈ ಗುಣಿಸು a ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಬೇಕು. ಹೀಗೆ ಸ್ಥಳಾಂತರಿಸಿದಾಗ ಈ a ಬಲಭಾಗಕ್ಕೆ ಹೋಗಿ 0/a ಆಗುತ್ತದೆ. 0ಗೆ ಯಾವುದೇ ಒಂದು ಸಂಖ್ಯೆಯಿಂದ ಭಾಗಿಸಿದಾಗ ಬರುವ ಉತ್ತರ 0ನೇ ಆಗುವುದರಿಂದ ಇಲ್ಲಿ 0/a 0 ಆಗುತ್ತದೆ. ಆದ್ದರಿಂದ ಇಲ್ಲಿ ಎಕ್ಸ್ನ ಬೆಲೆ 0 ಆಗುತ್ತದೆ. ಎಕ್ಸ್ನ ಬೆಲೆ 0ಯು ಈ ಬಹುಪದೋಕ್ತಿಯ ಶೂನ್ಯತೆ ಆಗುತ್ತದೆ. ಯಾಕೆಂದರೆ ಎಕ್ಸ್ನ ಬೆಲೆ 0ನ್ನು ಈ ಬಹುಪದೋಕ್ತಿಯಲ್ಲಿರುವ ಎಕ್ಸ್ ಚರಾಕ್ಷರದಲ್ಲಿ ಆದೇಶಿಸಿದಾಗ ax ಏನಾಗ್ತದೆ, a × 0 ಆಗುತ್ತದೆ. a × 0 ಅಂದರೆ 0ನೇ ಆಗುವುದರಿಂದ ಈ ಬಹುಪದೋಕ್ತಿ ಬೆಲೆ ಏನಾಗ್ತದೆ, 0 ಆಗುತ್ತದೆ. ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿ x = 0 ಈ ಬಹುಪದೋಕ್ತಿಯ ಶೂನ್ಯತೆಯಾಗಿರುವುದರಿಂದ ನಾವಿಲ್ಲಿ ಈ ಕೊಟ್ಟಂತ ಬಹುಪದೋಕ್ತಿ p(x) ನ ಶೂನ್ಯತೆಯು 0 ಆಗಿದೆ ಎಂದು ಬರೆಯಬೇಕು. ಹಾಗೆ ನಾವೀಗ ಈ ಅಭ್ಯಾಸದ ಕೊನೆಯ ಲೆಕ್ಕ ಅಥವಾ 4ನೇ ಮುಖ್ಯ ಪ್ರಶ್ನೆಯ ಕೊನೆಯ ಉಪಪ್ರಶ್ನೆಯಲ್ಲಿ ನೀಡಿರುವ ಬಹುಪದೋಕ್ತಿ p(x) = cx + d c ≠ 0 c ಮತ್ತು d ಗಳು ವಾಸ್ತವ ಸಂಖ್ಯೆಗಳು. ಈ ಬಹುಪದೋಕ್ತಿಯನ್ನು ತೆಗೆದುಕೊಂಡು ಈ ಬಹುಪದೋಕ್ತಿಯ ಶೂನ್ಯತೆಯನ್ನು ಸಹ ಇದೇ ರೀತಿ ಕಂಡುಹಿಡಿಯೋಣ. ಸೊ ಮೊದಲಿಗೆ ನಾವು p(x) = 0 ಅಂತ ಬರೆದುಕೊಳ್ಳೋಣ. p(x) 0 ಆದರೆ ಈಗಾಗಲೇ ಹೇಳಿದ ಹಾಗೆ ಇದಕ್ಕೆ ಸಮನಾಗಿರುವ cx + du ಏನಾಗಿರುತ್ತದೆ, 0 ಆಗುತ್ತದೆ. ಇಲ್ಲಿ c ಮತ್ತು d ಗಳು ಸ್ಥಿರಾಂಕಗಳು ಅಥವಾ ವಾಸ್ತವ ಸಂಖ್ಯೆಗಳಂತ ನೀಡಿದ್ದಾರೆ. ಹಾಗಾಗಿ ನಾವು ಈ ಸಮೀಕರಣವನ್ನು x ಗೆ ಬಿಡಿಸಿಕೊಳ್ಳಬೇಕು. ಸೊ cx ಅನ್ನು ಇದ್ದ ಹಾಗೆ ಇಟ್ಕೊಂಡು d ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಬೇಕು. ಹೀಗೆ ಸ್ಥಳಾಂತರಿಸಿದಾಗ +d ಏನಾಗ್ತದೆ, -d ಆಗುತ್ತದೆ. ತದನಂತರ ಎಕ್ಸ್ನ ಜೊತೆಗಿರುವ ಸಿ ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಬೇಕು. ಇಲ್ಲಿ ಸಿ ಎಕ್ಸ್ನ ಜೊತೆ ಯಾವ ರೀತಿ ಸಂಬಂಧವನ್ನು ಹೊಂದಿದೆ ಅಂದರೆ ಗುಣಿಸು ಸಂಬಂಧವನ್ನು ಹೊಂದಿದೆ. ಸಿ × x ಇದೆ.
ಹಾಗಾಗಿ ಸಿ ಬಲಭಾಗಕ್ಕೆ ಹೋದಾಗ ಇಲ್ಲಿ ಏನಾಗ್ತದೆ ಅಂದರೆ ಭಾಗಿಸು ಸಿ ಆಗ್ತದೆ. ಗುಣಿಸು ಸಿ ಇದ್ದದ್ದು ಭಾಗಿಸು ಸಿ ಆಗಿ ಇಲ್ಲಿ ಬಲಭಾಗವು ಮೈನಸ್ ಡಿ ಭಾಗಿಸು ಸಿ ಆಗುತ್ತದೆ. ಆದ್ದರಿಂದ ಇಲ್ಲಿ ಎಕ್ಸ್ನ ಬೆಲೆ ಮೈನಸ್ ಡಿ ಭಾಗಿಸು ಸಿ, ಇದು ಈ ಬಹುಪದೋಕ್ತಿಯ ಶೂನ್ಯತೆಯಾಗಿರುತ್ತದೆ. ಸೊ ಹಾಗಾಗಿ ನಾವಿಲ್ಲಿ ಈ ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆಯು ಮೈನಸ್ ಡಿ ಭಾಗಿಸು ಸಿ ಅಂತ ಬರೆಯೋಣ. ಸೊ ಹೀಗೆ ನಾವು ಅಭ್ಯಾಸ 2.2ರ 3ನೇ ಮತ್ತು 4ನೇ ಪ್ರಶ್ನೆಗಳನ್ನು ಸುಲಭವಾಗಿ ಬಿಡಿಸಬಹುದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು.